ನಿನ್ನೆಯೂ ಕೂಡ ಹಲವು ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಭ್ರಷ್ಟ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿದ್ರು. ಕೋಟಿ ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿತ್ತು. ಭ್ರಷ್ಟಾಧಿಕಾರಿಗಳಿಗೆ ನಡುಕ ಶುರುವಾಗಬಿಟ್ಟಿದೆ. ಈಗ ನಿನ್ನೆ ಎಲ್ಲೆಲ್ಲಿ ದಾಳಿ ನಡೆಸಿದ್ರು ಅಧಿಕಾರಿಗಳು, ಏನೆಲ್ಲ ಸಿಕ್ತು ಈ ಸಂದರ್ಭದಲ್ಲಿ? ಒಟ್ಟು 4 ಭ್ರಷ್ಟರಿಂದ ಸಿಕ್ಕಿದ್ದು ಬರೋಬ್ಬರಿ 19 ಕೋಟಿ ರೂಪಾಯಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಭ್ರಷ್ಟಾವತಾರದ ಇಂಚಿಂಚು ಮಾಹಿತಿ. ಶ್ಯಾಮಸುಂದರ್ ಮಾರುತಿ ಕಾಂಬಳೆ, ಮಲ್ಲಪ್ಪ ಹನುಮಂತಪ್ಪ ಯರಜರಿ, ಮಾರುತಿ ಯಶವಂತ್ ಮಾಳ್, ಡಿ ವಿಜಯಲಕ್ಷ್ಮಿ ಮನೆ, ಅವರಿಗೆ ಸಂಬಂಧಪಟ್ಟಂತ ಕಚೇರಿ ಎಲ್ಲದರ ಮೇಲೂ ಕೂಡ ದಾಳಿ ಆಗಿತ್ತು ನಿನ್ನೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಭ್ರಷ್ಟಾವತಾರದ ಇಂಚಿಂಚು ಮಾಹಿತಿ ನಿಮಗೆ ನೋಡಿ. 4 ಜನ ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಆಗಿತ್ತು ನಿನ್ನೆ. ಹಾಗಾದ್ರೆ ಇವರೆಲ್ಲ ಯಾರ್ಯಾರು? ಈ ಅಧಿಕಾರಿಗಳು, ಇವರ ಮನೆಯಲ್ಲಿ ಎಷ್ಟೆಲ್ಲ ಹಣ ಸಿಕ್ತು, ಎಲ್ಲದರ ಬಗ್ಗೆಯೂ ಕೂಡ ನಾವೀಗ ಗಮನಿಸ್ತಾ ಹೋಗೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಇವತ್ತು ಜಮೀರ್ ಅಹಮದ್ ಅವರ ಆಪ್ತನಿಗೆ ಬಿಗ್ ಶಾಕ್. ನಿನ್ನೆ 4 ಜನ ಭ್ರಷ್ಟಾಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಸಿಕ್ಕಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಏನು ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಭರ್ಜರಿ ಬೇಟೆಯನ್ನು ನಡೆಸಿದ್ರು. ರಾಜ್ಯದ 4 ಜಿಲ್ಲೆಗಳು ಅಂದರೆ ವಿಜಯಪುರ, ಉತ್ತರ ಕನ್ನಡ ಜಿಲ್ಲೆ, ಜೊತೆಗೆ ರಾಯಚೂರು, ನಂತರ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದಂಥ ಒಂದು ಕಾರ್ಯಾಚರಣೆಯಲ್ಲಿ 4 ಭ್ರಷ್ಟ ಅಧಿಕಾರಿಗಳನ್ನು ಅವರ ವಿರುದ್ಧ ಆಯಾ ಜಿಲ್ಲೆಗಳ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ದೂರಿಗೆ ಸಂಬಂಧಪಟ್ಟಂತೆ ಒಟ್ಟು 17 ಸ್ಥಳಗಳ ಮೇಲೆ ಒಂದು ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ಮಾಡುತ್ತೆ. ಇಲ್ಲಿ ಅಧಿಕಾರಿಗಳ ಹೆಸರುಗಳನ್ನು ಹೇಳೋದಾದರೆ ಶ್ಯಾಮಸುಂದರ್ ಮಾರುತಿ ಕಾಂಬ್ಳೆ ಅಂತಕ್ಕಂಥ ಸಹಾಯ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಮಲ್ಲಪ್ಪ ಹನುಮಂತ ಯರಜರಿ ಅಂತಕ್ಕಂಥವರು ಸಹಾಯಕ ನಿರ್ದೇಶಕರು, ಕೃಷಿ ಇಲಾಖೆ, ಬಸವನಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆ, ಮತ್ತು ಮಾರುತಿ ಯಶವಂತ್ ಮಾಳ್ವಿ ಅಂತಕ್ಕಂಥವ್ರು, ಇವರು CEO ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಡಿ ವಿಜಯಲಕ್ಷ್ಮಿ ಅಂತಕ್ಕಂಥವ್ರು, ಇವರು ಸಹಾಯಕ ಅಂದರೆ AE ಆಗಿ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆಯಲ್ಲಿ. ಇವರಿಗೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನೋದು ಸಾರ್ವಜನಿಕ ದೂರುಗಳು ಬರ್ತಾ ಇತ್ತು. ಆ ದೂರುಗಳ ಹಿನ್ನೆಲೆಯಲ್ಲಿ 4 ವಿಶೇಷ ತಂಡಗಳು 4 ಜಿಲ್ಲೆ 17 ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣವಾದಂಥ ಚಿರಾಸ್ತಿ ಮತ್ತು ಚರಾಸ್ತಿಯನ್ನು ಪತ್ತೆ ಹಚ್ಚತಕ್ಕಂಥದ್ದು. ಒಬ್ಬೊಬ್ಬರ ಮನೆಯಲ್ಲೂ ಸಹ ಲಕ್ಷ ನಗದು ಹಣ ಪತ್ತೆಯಾಗಿದೆ. ಜೊತೆಗೆ ಬಂಗಾರ ಅಂದರೆ ಚಿನ್ನಾಭರಣಗಳು, ಬಂಗಾರದ ಕಾಯಿನ್ಗಳಿರ್ಬೋದು, ಬೆಳ್ಳಿ ಆಭರಣಗಳು, ಜೊತೆಗೆ ಅವರ ಮನೆಗಳಲ್ಲಿ ಅವರು ಬಳಕೆ ಮಾಡ್ತಾ ಇದ್ದಂಥ ಒಂದು ಬೈಕ್ಗಳು, ಕಾರುಗಳು, ಇವೆಲ್ಲವೂ ಸೇರಿ ಒಟ್ಟು ಮೌಲ್ಯ ಬರೋಬ್ಬರಿ 19 ಕೋಟಿ ರೂಪಾಯಿಯಾದಂಥ ಅಕ್ರಮ ಆಸ್ತಿಯನ್ನು ಇವರು ಪತ್ತೆ ಹಚ್ಚಿರ್ತಕ್ಕಂಥ ಇದು ಅಂದಾಜು ಮೌಲ್ಯ. ಇನ್ನೂ ಸಹ ಮೌಲ್ಯಮಾಪನ ನಡೀತಾ ಇದೆ. ಇವರು ಏನೆಲ್ಲ ದಾಖಲೆಗಳನ್ನು ಅವರ ಮನೆಗಳು, ಕಚೇರಿ, ಜೊತೆಗೆ ಸಂಬಂಧಿಕರ ಮನೆಗಳಲ್ಲಿ ಇಟ್ಟಿದ್ದಂಥ ಕೆಲವೊಂದು ಕಡತಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕಾರ್ಯ ಮುಂದುವರೆದು ಅದರ ಮೌಲ್ಯ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಇಲ್ಲಿ ಏನು ಜಮೀರ್ ಆಪ್ತ ಕಾರ್ಯದರ್ಶಿಯಾದಂಥ ಏನು ಸರ್ದಾರ್ ಅವರ ಮನೆ ಮೇಲೂ ಸಹ ದಾಳಿಯನ್ನು ಮಾಡಲಾಗಿದೆ. ಅಲ್ಲೂ ಸಹ ಜಮೀರ್ ಅಹಮದ್ ಅವರು ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದಂತಕ್ಕಂಥ ಒಂದು ದೂರುಗಳು ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿ, ಮೈಸೂರು, ಜೊತೆಗೆ ಬೆಂಗಳೂರು ಸೇರಿದಂತೆ ಒಟ್ಟು 10 ಕಡೆ ದಾಳಿಯನ್ನು ನಡೆಸಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ಸಿಕ್ಕಂಥ ಕೆಲವೊಂದು ದಾಖಲೆಗಳನ್ನು, ಜೊತೆಗೆ ಇವರು ಏನು ಅಧಿಕೃತವಾಗಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಆಸ್ತಿ ಘೋಷಣೆಯನ್ನು ಮಾಡಿಕೊಂಡಿರ್ತಾರೆ, ಅದನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಅಲ್ಲಿ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಪತ್ತೆಯಾಗಿರ್ತಕ್ಕಂಥ ಕಡತಗಳು, ಅದು ಬೇರೆಯವರ ಹೆಸರಲ್ಲಿ ಬೇನಾಮಿ ಆಸ್ತಿಯಾಗಿ ಮಾಡ್ಕೊಂಡಿದ್ದಾರೆ, ಅವೆಲ್ಲವನ್ನು ಸಹ ವಶಕ್ಕೆ ಪಡೆದುಕೊಂಡು ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಬಂಗಾರ, ಕ್ಯಾಶ್ ಇವೆಲ್ಲವನ್ನು ಸಹ ವಶಕ್ಕೆ ಪಡೆದುಕೊಂಡು ಮೌಲ್ಯಮಾಪನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಳೆದ 1 ತಿಂಗಳ ಹಿಂದೆ ಸಾಕಷ್ಟು ರೇಡ್ಗಳನ್ನು ಮಾಡಿದ್ದಾರೆ. ಆ ರೇಡ್ಗಳಲ್ಲಿ ನಿನ್ನೆ 19 ಕೋಟಿ 20 ಲಕ್ಷ ಮೌಲ್ಯದ ಅಕ್ರಮ ಆಸ್ತಿಯನ್ನು ಪತ್ತೆ ಹಚ್ಚಿದ್ದಾರೆ. ಇವತ್ತು ನಡೀತಕ್ಕಂಥ ದಾಳಿಯಲ್ಲಿ ಒಂದು ಮೌಲ್ಯಮಾಪನ ಎಷ್ಟು ಅಕ್ರಮ ಆಸ್ತಿಯನ್ನು ಜಮೀರ್ ಅಹಮದ್ ಅವರು ಅವರ ಆಪ್ತ ಕಾರ್ಯದರ್ಶಿಯವರ ಹೆಸರಿನಲ್ಲಿ ಅಥವಾ ಸಂಬಂಧಿಕರ ಹೆಸರಿನಲ್ಲಿ ಮಾಡಿದ್ದಾರೆ ಅನ್ನೋದು ಸಂಜೆ ವೇಳೆಗೆ ಬಯಲಿಗೆ ಬರಲಿದೆ. ರಾಮ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.